ಇದು ಹಾಸ್ ಅಂತ ಒಂದು ಇಂಗ್ಲೆಂಡಲ್ಲಿ ಊರು, ಯಾರ್ಕ್ಷೈರ್ ಅಂತ ಕೌಂಟಿ, ನಮ್ಮ ಡಿಸ್ಟ್ರಿಕ್ಟ್ಗಳಿದ್ದಂಗೆ ಯಾರ್ಕ್ಷೈರ್ ಆ ಕೌಂಟಿಲಿರೋ ಒಂದು ಊರು. ಈ ಊರದ ಬಗ್ಗೆ ಇನ್ನೊಂದು ವಿಡಿಯೋ ವ್ಲಾಗ್ ಮಾಡಿದ್ದೀನಿ. ಅದರಲ್ಲಿ ಈ ಕುರಿಗಳು ಎಷ್ಟು ಪಾತ್ರ ವಹಿಸ್ತವೆ ಒಂದು ಊರು ಕಟ್ಟೋದಕ್ಕೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ. ಇಲ್ಲಿ ರೋಪ್ ಮೇಕರ್ ಅಂದರೆ ಹಗ್ಗ ಮಾಡೋದು ಒಂದು ಅಂಗಡಿ ಇತ್ತು. ನಾವು ಓದಕ್ಕೆ ಅದು ಮುಚ್ಚಿಬಿಟ್ಟಿತ್ತು. ಆದರೆ ಇದು ಕುರಿ ಉಣ್ಣೆಯಿಂದ ಮಾಡೋದು ಅನಿಸುತ್ತೆ ಹಗ್ಗ. ಆ ಊರು ಟೌನ್ ಸೆಂಟ್ರಲ್ಲಿ ಇರೋದು, ಮಧ್ಯಭಾಗದಲ್ಲಿರೋದು, ಸೆಂಟರ್ ಆಫ್ ಆ್ಯಕ್ಟಿವಿಟಿ ಅಂತ ಇರ್ತಾರೆ ಆ ಥರದ್ರಲ್ಲಿ. ಅಲ್ಲಿ ಪಕ್ಕದಲ್ಲೇ ಒಂದು ಮ್ಯೂಸಿಯಂ ಇತ್ತು. ಆ ಮ್ಯೂಸಿಯಮಲ್ಲಿ ಕೂಡ ಎಲ್ಲ ಕುರಿಗಳ ಬಗ್ಗೆನೇ ಇದ್ವು. ಬಟ್ ನಾವು ಹೋದಾಗ ಅದು ಮುಚ್ಚಿಬಿಟ್ಟಿತ್ತು. ಅಲ್ಲಿ ಮೇಲೆ ಒಂದು ಕುರಿ ನೋಡ್ಬೋದು, ಉದ್ದನೆ ಉಣ್ಣೆಯ ಕುರಿ, ಲಾಂಗ್ ವೂಲ್ ಶೀಪ್ ಅಂತ ಕರೀತಾರೆ. ಅದರ ಪಕ್ಕದಲ್ಲೇ ಒಂದು ರೈಲ್ವೆ ಸ್ಟೇಷನ್. ಈ ರೈಲ್ವೆ ಸ್ಟೇಷನ್ ಮತ್ತು ಈ ಕುರಿಗಳು, ಹಸುಗಳು ಇಂದ ಬರೋ ಅದನ್ನು ಉತ್ಪನ್ನಗಳನ್ನ ಮಾರಾಟ ಮಾಡೋಕ್ಕೆ ಈ ಟ್ರೈನ್ ಇತ್ತು ಅನಿಸುತ್ತೆ ಒಂದು ಕಾಲದಲ್ಲಿ. ಈ ಊರು ಸುತ್ತಮುತ್ತಲೆಲ್ಲ ಬರೀ ಬೆಟ್ಟಗಳು, ಗುಡ್ಡಗಳು, ಎಲ್ಲ ಹಚ್ಚ ಹಸಿರಾಗಿದೆ. ಬರೀ ಸಾವಿರಾರು ಕುರಿಗಳು ಮೇಯ್ಕೊಂಡಿರ್ತವೆ. ಅದ್ರ ಜೊತೆಗೆ ಕೆಲವು ಕಡೆ ಹಸುಗಳು ಎಲ್ಲ ಇರ್ತವೆ. ಈ ಊರು ಹುಟ್ಟಿರೋದೇ ಈ ಕುರಿಗಾಯಿಗಳು ಅಥವಾ ಪಶುಸಂಗೋಪನೆ ಮಾಡೋ ಜನರಿಂದ. ಈಗೊಂದು 100-150 ವರ್ಷಕ್ಕೆ ಹಿಂದೆ ಇದು ಬರೀ ಅವರೇ ತುಂಬಿದ್ರು ಅನಿಸುತ್ತೆ. ಇವಾಗೆಲ್ಲ ಸ್ವಲ್ಪ ಬೇರೆ ಬೇರೆ ಕೆಲಸಗಳು ಅವು ಇವು ಮಾಡಿಕೊಂಡು ಹೋಗ್ತಾರೆ. ಆದ್ರೂ ಈ ಅವ್ರ ಸಂಸ್ಕೃತಿ, ಅವ್ರ ಕುರಿ ಕಾಯೋ ಅವ್ರದ ಹಿಸ್ಟ್ರಿಯನ್ನು ಹಂಗೆ ಕಾಪಾಡಿಕೊಂಡು, ಇತಿಹಾಸವನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಈ ಮ್ಯೂಸಿಯಮಲ್ಲೂ ಎಲ್ಲ ಕುರಿಗಳದ್ದು, ಟಗರುಗಳದ್ದು ಬುರುಡೆಗಳು, ಅವಕ್ಕೆ ಸಂಬಂಧಪಟ್ಟ ವಸ್ತುಗಳು ಎಲ್ಲ ಇಟ್ಟಿದ್ರು. ನಾವು ಹೋದಾಗ ಅದು ಮುಚ್ಚಿಬಿಟ್ಟಿತ್ತು.